ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 10th ಸ್ಟ್ಯಾಂಡರ್ಡ್ದು ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಸ್ಟೇಟ್ ಬೋರ್ಡು ಕೂಡ ರಿಲೀಸ್ ಮಾಡಿದೆ ಆ್ಯಂಡ್ ಆಸ್ ವೆಲ್ ಆಸ್ CBSE ಸ್ಟೂಡೆಂಟ್ಸ್ಗೆ CBSE ಬೋರ್ಡು ಕೂಡ ಅದರದ್ದೇ ಆದಂತಹ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನು ಬಿಟ್ಟಿದ್ದಾರೆ. ಯೂಶ್ವಲಿ ಟೆಂಟೇಟಿವ್ ಟೈಮ್ ಟೇಬಲ್ ಅಂದರೆ ಏನು? ಇದು ಒಂದು ಟೆಂಪ್ರವರಿ ಆಗಿ ಒಂದು ಟೈಮ್ ಟೇಬಲ್ ಅನ್ನು ಬಿಟ್ಟಿರ್ತಾರೆ. ಬಿಕಾಸ್ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂದಾಗ, ಆ ಡೇಟ್ಸ್ಗೆ ಬೇರೆ ಯಾವುದೂ ಡೇಟ್ಸ್ ಕ್ಲಾಶ್ ಆಗ್ತಿಲ್ಲ ಅಥವಾ ಬೇರೆ ಯಾವುದೂ ಎಕ್ಸಾಮ್ ಕ್ಲಾಶ್ ಆಗ್ತಿಲ್ಲ ಅಂದಾಗ ಅದೇ ಟೈಮ್ ಟೇಬಲ್ ಏನಾಗಿರುತ್ತೆ ಅಂದರೆ ಒಂದು ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಸೊ ಈಗ ಒಂದು ವೇಳೆ ಇದೇ ಟೈಮ್ ಟೇಬಲ್ ಏನಾದರೂ ಫೈನಲ್ ಆದರೆ, ಸಬ್ಜೆಕ್ಟ್ಸ್ ಏನಾದರೂ ಸ್ವಲ್ಪ ಆಚೆ ಈಚೆ ಆದರೂ ಪರವಾಗಿಲ್ಲ, ಬಟ್ ಡೇಟ್ಸ್ ಇದೇ ಫೈನಲ್ ಆದ್ರೂ ಕೂಡ ಅಥವಾ ಚೇಂಜ್ ಆದ್ರೂ ಕೂಡ ಒಂದು 4-5 ಡೇಸ್ ಆಚೆ ಈಚೆ ಆಗ್ಬೋದು ಅಷ್ಟೇ ಹೊರತು, ಬಟ್ ಟೈಮ್ ಟೇಬಲ್ ಅಂತೂ ಅದೇ ಇರುತ್ತೆ. CBSE ಸ್ಟೂಡೆಂಟ್ಸ್ಗೆ ಫೆಬ್ರವರಿ 17ಇಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಅದೇ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ಗೆ ಮಾರ್ಚ್ 18ಇಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನೀವೆಲ್ಲ ಟೈಮ್ ಟೇಬಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, CBSE ಸ್ಟೂಡೆಂಟ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ದ ದಿಸ್ ಒನ್ ಸ್ಟೇಟ್ ಸ್ಟೂಡೆಂಟ್ಸ್. ಎಲ್ಲ ಒಂದೊಂದು ಸಬ್ಜೆಕ್ಟ್ಗೂ ಎಷ್ಟೆಷ್ಟು ಟೈಮ್ ಗ್ಯಾಪ್ ಕೊಟ್ಟಿದ್ದಾನೆ ಮತ್ತು ಯಾವ ರೀತಿಯಲ್ಲಿ ನೀವು ಪ್ರಿಪೇರ್ ಆಗಬೇಕು. ಎಕ್ಸಾಮ್ ಬರೋಕ್ಕಿಂತ ಮುಂಚೆ 1 ತಿಂಗಳ ಮುಂಚೆನೇ ಏನಾಗಿರುತ್ತೆ, ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ. ಆ್ಯಂಡ್ ಆ 1 ಮಂತಲ್ಲಿ ನೀವು ಏನೂ ಓದೋಕ್ಕಾಗಲ್ಲ. ದಟ್ ಈಸ್ ಇಫ್ ದ CBSE ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮ್, ಅವರು ಜನವರಿ ಸ್ಟಾರ್ಟಿಂಗ್ ಅಷ್ಟರಲ್ಲೇ ಅವರು ಮುಗಿಸಿರಬೇಕು, ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿರಬೇಕು ಓದಿ. ಆ್ಯಂಡ್ ಸ್ಟೇಟ್ ಸಿಲೆಬಸ್ ಸ್ಟೂಡೆಂಟ್ಸ್ ಇದ್ದರೆ ಅವ್ರು ಏನು ಮಾಡಿರಬೇಕು ಅಂದರೆ ಫೆಬ್ರವರಿ ಸ್ಟಾರ್ಟಿಂಗ್ ಅಷ್ಟರಲ್ಲಿ ಮುಗಿಸಿರಬೇಕು. ಬಿಕಾಸ್ 1 ಮಂತ್ ಮುಂಚೆ ನೀವು ಯಾವಾಗ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀರ ಆವಾಗಲೇ ಕರೆಕ್ಟಾಗಿ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕಾಗೋಂಥದ್ದು ಅಥವಾ ಎಕ್ಸಾಮ್ ಬರೆಯೋಕ್ಕಾಗೋದು. ಏನು ಎಕ್ಸಾಮ್ 1 ತಿಂಗಳಿದೆ ಅಂದಿದ ತಕ್ಷಣ ನಿಮ್ಗೆ ಏನು ಹೊಸಾದು ಟಾಪಿಕ್ಸ್ ತಲೆ ಒಳಗೆ ಹೋಗಲ್ಲ. ಇದು ಹ್ಯೂಮನ್ ಸೈಕಾಲಜಿ. ಆ್ಯಂಡ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋಂಥದ್ದು ಮತ್ತು ಮಕ್ಕಳದು ಫೀಡ್ಬ್ಯಾಕ್ ತೊಗೊಂಡ ಮೇಲೆ ಹೇಳ್ತಿರೋಂಥದ್ದು. ನನ್ನ ಓಲ್ಡ್ ಪ್ರೀವಿಯಸ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಎಕ್ಸಾಮ್ ಇನ್ನೇನು 1 ತಿಂಗಳಿದ್ದಂಗೆ ನಿಮ್ಗೇನು ಕೂಡ ಹೊಸ ಟಾಪಿಕ್ಸ್ ತಲೆಗೆ ಹೋಗಲ್ಲ, ನಿಮ್ಗೆ ಅರ್ಥನೂ ಕೂಡ ಆಗಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಬಿಫೋರ್ 3 ಮಂತ್ಸೇ ಅದ್ರದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಬೇಕು. ದಟ್ ಈಸ್ ಈಗ ಇವತ್ತಿಂದಾನೇ ನೀವು ಸ್ಟಾರ್ಟ್ ಮಾಡಿದ್ರೆ, ಇವತ್ತು ನೀವು ಇದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಇವತ್ತು ಈ ವಿಡಿಯೋ ನೋಡಿದ ಮೇಲೆ ತಕ್ಷಣವೇ ನೀವೇನು ಮಾಡಬೇಕು ಅಂದರೆ ನಿಮ್ಮ ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು, ಕೂತ್ಕೋಬೇಕು, ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಎಕ್ಸಾಮ್ಗೋಸ್ಕರ. CBSE ಸ್ಟೂಡೆಂಟ್ಸ್ಗೆ ಕೇವಲ 3 ತಿಂಗಳಿದೆ, ಸ್ಟೇಟ್ ಸ್ಟೂಡೆಂಟ್ಸ್ಗೆ ಕೇವಲ 4 ತಿಂಗಳಿದೆ. ಸೊ ಈ 3 and 4 ಮಂತ್ಸ್ ಗ್ಯಾಪ್ ಏನಿದೆ, ಇದರಲ್ಲಿ ನಿಮ್ಮ ಪ್ರಿಪ್ರೇಷನ್ಸ್ ತುಂಬ ಇಂಪಾರ್ಟೆಂಟ್. ನೀವು ಇನ್ನೂ ಕೂಡ ನಿಮ್ಮ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿ, ಅಥವಾ ಇನ್ನೂ ಕೂಡ ನಮಗೆ ಸಿಲೆಬಸ್ ಆಗಿಲ್ಲ ಅಥವಾ ಈ ಥರ ಆಗ್ತಾ ಇದೆ, ನಾವು ಇನ್ನೂ ಟಾಪಿಕ್ಸ್ ಅರ್ಥ ಆಗ್ತಿಲ್ಲ, ನಮಗೆ ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದೀರಾ ಅಂದರೆ ಈ ಕನ್ಫ್ಯೂಷನನ್ನು ಇಮ್ಮಿಡಿಯೇಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಎಲ್ಲ ಸ್ಕೂಲ್ಸಲ್ಲಿ ಮ್ಯಾಕ್ಸಿಮಮ್ ಸಿಲೆಬಸ್ 90% ಕಂಪ್ಲೀಟ್ ಆಗಿರುತ್ತೆ. ಸಮ್ ಸ್ಕೂಲ್ಸಲ್ಲಿ 100% ಸಿಲೆಬಸ್ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಈಗ ಸಿಲೆಬಸ್ ಅಂತೂ ಕಂಪ್ಲೀಟ್ ಆಯಿತು, ಎಲ್ಲ ಪೋರ್ಷನ್ಸ್ ಗೊತ್ತಾಗಿದೆ, ಕ್ವಶನ್ಸ್ ಗೊತ್ತಾಗಿದೆ, ಮಿಡ್ ಟರ್ಮ್ ಎಕ್ಸಾಮ್ ಕೂಡ ನೀವು ಬರೆದಿದ್ದೀರಾ. ಇನ್ನೇನು ಫೈನಲ್ ಎಕ್ಸಾಮ್ ಬರೀಬೇಕು, ಅದಕ್ಕೆ ತಯಾರಿ ಹೇಗೆ ಮಾಡ್ತಿದ್ದೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗ ಒಂದು ಸ್ಟೂಡೆಂಟ್ ಹೋಗಿ ಕೂತ್ಕೊಂಡು ನಾನು ಓದಕ್ಕಂತ ಕೂತ್ಕೊಂಡಾಗ ಅವನಿಗೆ 14 ಚಾಪ್ಟರ್ಸ್ ಇದೆ ಅಂದರೆ 14 ಚಾಪ್ಟರ್ಸಲ್ಲಿ ಯಾವ್ದು ಓದಲಿ ಅಂತ ಗೊತ್ತಾಗ್ತಿರಲ್ಲ. ನನಗೆ ಈ ಟಾಪಿಕ್ ಬರುತ್ತೆ, ಒಂದು ಲೆಸನ್ ಓಪನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ರಿಯಲ್ ನಂಬರ್ಸ್ ತೊಗೊಂಡಿದ್ದ ತಕ್ಷಣ ಅವ್ನ ತಲೆಯಲ್ಲಿ ಬರುವಂಥದ್ದು √2 ಇರಾಷನಲ್, √3 ಇರಾಷನಲ್, HCF, LCM ಡೈರೆಕ್ಟ್ ಕ್ವಶನ್ಸ್ ನೆನ್ಪು ಬರುತ್ತೆ. ಆವಾಗ ಅವ್ನಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ನಾನೆಲ್ಲ ಓದಿದ್ದೀನಿ ಅಂತ. ಬಟ್ ಈ ಡೋಂಟ್ ನೋ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದಾಗ ಅವ್ನು ಇನ್ ಡೆಪ್ತಾಗಿ ಕೇಳಿರ್ತಾನೆ ಅಂತ. ರೀಸೆಂಟ್ಲಿ ನೀವು ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ ನೋಡಿರ್ಬೋದು ಸ್ಟೇಟ್ ಸ್ಟೂಡೆಂಟ್ಸು. ಫಿಸಿಕ್ಸಲ್ಲಿ ಯಾವ ಥರ ಇತ್ತು ಅಂತ, ಯಾವುದು ಕೂಡ ಡೈರೆಕ್ಟ್ ಕ್ವಶನ್ ಸ್ವಲ್ಪ ಫಿಸಿಕ್ಸಲ್ಲಿ ಕೊಟ್ಟಿರಲಿಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದ. ನೀವು ಅಂದ್ಕೊಂಡಿರ್ಬೋದು ನಾನು ಟಾಪಿಕ್ ಓದಿ ಮುಗಿಸ್ಬಿಟ್ಟಿದ್ದೀನಿ ಅಂತ, ಬಟ್ ಆ ಟಾಪಿಕ್ ಇನ್ ಡೆಪ್ತ್ ನಾಲೆಜ್ ಎಷ್ಟಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಪ್ಲೈ ಮಾಡಿ ನೋಡಿದಾಗ ನಿಮಗೆ ಅಬೌವ್ ದ ಪಾಯಿಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಏನು, ಬಿಲೋ ದ ಪಾಯಿಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಏನು ಅಂತ ಎಕ್ಸಾಮಲ್ಲಿ ಕೇಳಿದ್ದ. ನೀವು ತುಂಬ ಜನ ಕನ್ಫ್ಯೂಸ್ ಆಗಿ ಬೇರೆ ಥರ ಆನ್ಸರ್ ಬರೆದಿದ್ರಿ. ಆ್ಯಂಡ್ ಈ ಕ್ವಶನ್ ನಿಮಗೆ ಎಕ್ಸಾಮ್ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೂ ಕೂಡ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಒಂದಿದೆ. ನೀವು ಟೆಕ್ಸ್ಟ್ ಬುಕ್ಕನ್ನು ಪೂರ್ತಿ ಓದಿದರೆ ಗೊತ್ತಾಗುತ್ತೆ. ನೋಟ್ಸನ್ನು ಮಾತ್ರ ನೀವು ಪ್ರಿಫರ್ ಮಾಡ್ತಿದ್ದೀರಾ ಅಂದರೆ ಈ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಇದು ಕ್ವಶನ್ ಏನಿದೆ ನಿಮ್ಮ ಕೈಯಿಂದ ಹೋಗುತ್ತೆ. ನಿಮ್ಮ ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋದು ನಿಮ್ಮ ಟಾರ್ಗೆಟ್ ಏನಾಯಿತು, ಇಲ್ಲೇ ಫ್ಲಾಪ್ ಆಯಿತು. ಸೊ ಹಾಗಿದ್ರೆ ನಮ್ಮ ಪ್ಲ್ಯಾನಿಂಗ್ ಹೇಗಿರಬೇಕು ಸರ್? ಸ್ಟಡಿ ನಾವು ಯಾವ ಥರ ಮಾಡಬೇಕು ಸರ್? ಈ 3 ಮಂತ್ಸಲ್ಲಿ ನಾನು ಯಾವ ಥರ ಓದಿರೋದೇ ಮತ್ತೆ ಓದಬೇಕಾ?
ತುಂಬ ಮಕ್ಕಳು ಮಾಡೋಂಥದ್ದು ಫಸ್ಟ್ ತಪ್ಪು ಏನಂದರೆ, ನಾನು ಓದಿರೋದನ್ನೇ ಮತ್ತೆ 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 ಅದೇ ಓದ್ತಿರ್ತೀನಿ, ಮತ್ತು ನನಗೆ ಬರುತ್ತೆ ಅಂತ ಕಾನ್ಫಿಡೆನ್ಸಲ್ಲಿ ಇರ್ತೀನಿ. ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ ತಕ್ಷಣವೇ ಭಯ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ನಾನು ಓದಿರೋದು ಬಂದೇ ಇಲ್ವಲ್ಲ ಅಂತ. ಅದಕ್ಕೆ ನಿಮ್ಮ ಪ್ಲ್ಯಾನ್ ಹೇಗಿರಬೇಕು ಅಂದರೆ, ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಹೇಗಿರಬೇಕು ಅಂದರೆ, ಮತ್ತು ನೀವು ಪ್ರಾಕ್ಟೀಸ್ ಮಾಡ್ತಿರೋ ರೀತಿ ಹೇಗಿರಬೇಕು ಅಂದರೆ, ದಟ್ ಈಸ್ ಟು ಬಿ ಟು ದ ಪಾಯಿಂಟ್ ಆಫ್ ಯುವರ್ ಎಕ್ಸಾಮಿನೇಷನ್. ನೀವು ಏನು ಮಾಡಿ ಅಂದರೆ, ಫಸ್ಟು ಮೇಕ್ ಅ ಟೈಮ್ ಟೇಬಲ್, ಸ್ಟಡಿ ಟೈಮ್ ಟೇಬಲ್ ಅಂತ ಮಾಡಿ. ಸರ್ ಸ್ಟಡಿ ಟೈಮ್ ಟೇಬಲ್ ಮಾಡ್ತೀವಿ ಸರ್, ಬಟ್ ಫಾಲೋ ಮಾಡೋಕ್ಕಾಗಲ್ಲ. ಬೇಡ ರೀ, ಫಾಲೋ ಮಾಡಬೇಡಿ, ನೀವು ಮಾಡಿ. ಫಸ್ಟು ಟೈಮ್ ಟೇಬಲ್ ರೆಡಿ ಮಾಡಿ. ನೀವು ಫಾಲೋ ಮಾಡೋದು ಆಮೇಲೆ. ನೀವು ಫಸ್ಟ್ ಟೈಮ್ ಟೇಬಲನ್ನೇ ರೆಡಿ ಮಾಡಲ್ಲ, ನಾನು ಫಾಲೋ ಮಾಡೋಕ್ಕಾಗಲ್ಲ ಅಂತ ಫಸ್ಟ್ ಸ್ಟೆಪ್ ಡಿಮೋಟಿವೇಟ್ ಆಗೋದ್ರೆ ನೀವು ಫಾಲೋ ಯಾವಾಗ ಮಾಡ್ತೀರಾ ಅಲ್ವಾ? ಸೊ ಫಸ್ಟ್ ಯು ಗೋ ಆ್ಯಂಡ್ ಮೇಕ್ ಯುವರ್ ಸೆಲ್ಫ್ ಸ್ಟಡಿ ಟೈಮ್ ಟೇಬಲ್. ನಿಮ್ಮ ಮಾಡೋಕ್ಕಾಗಿಲ್ಲ, ನಿಮ್ಮ ಟೀಚರಿಂದ ಒಂದು ಸಹಾಯ ತೊಗೊಂಡು ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ ಸೆಲ್ಫ್. ಏನು ಟೈಮಿಂದ ಏನು ಟೈಮ್, ಬಿಕಾಸ್ ಆ ಟೈಮ್ ಟೇಬಲ್ ನೀವು ರೆಡಿ ಮಾಡಿದಾಗ ನಿಮಗೆ ರೆಸ್ಟ್ ಮಾಡಲಿಕ್ಕೂ ಕೂಡ ಟೈಮ್ ಸಿಗುತ್ತೆ, ನಿಮಗೆ ಬ್ರೇಕ್ ತೊಗೊಳ್ಳೋಕ್ಕೂ ಕೂಡ ಟೈಮ್ ಸಿಗುತ್ತೆ, ಆ್ಯಂಡ್ ನೀವು ಸ್ಪೆಂಡ್ ಮಾಡ್ತಿರೋದು ಟೈಮ್ ಅಡ್ಜಸ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಅನಿಸ್ಬೋದು, ಟೈಮ್ ಟೇಬಲ್ ಫಾಲೋ ಮಾಡೋವಂಥದ್ದು ನಿಮಗೆ ಕಷ್ಟ ಅನಿಸುತ್ತೆ. ಏನಪ್ಪ ಇದು, ಈ 2 hours ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಓದಬೇಕಾ, 1 hour ಕಂಟಿನ್ಯೂಸ್ ಆಗಿ ಕೂತ್ಕೋಬೇಕಾ, ನಾನು ಬೆಳಗ್ಗೆ ಯಾವತ್ತೂ ಇಷ್ಟು ಬೇಗ ಎದ್ದೋಳೇ ಇಲ್ಲ, ಇವತ್ತು ಎದ್ದೊಳ್ಬೇಕಾ ಅಂತ ಒಂದು ನಿಮಗೆ ಪ್ರಶ್ನೆ ಬರುತ್ತೆ, ಆ್ಯಂಡ್ ನಿಮಗೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಟೈಮಲ್ಲಿ ನೀವು ಯೋಚನೆ ಮಾಡಬೇಕು, ನಿಮ್ಮ ಟಾರ್ಗೆಟ್ ಏನು, ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋದು ಏನು, ನಿಮ್ಮ ಟಾರ್ಗೆಟನ್ನು ನೀವು ಯೋಚನೆ ಮಾಡಬೇಕು. ನಾನು ಔಟ್ ಆಫ್ ಔಟ್ ತೆಗಿಬೇಕು, ನಾನು 625ಗೆ 625 ತಗೋಬೇಕು, ಅಥವಾ CBSE ಸ್ಟೂಡೆಂಟ್ಸ್ ಇದ್ದರೆ 500ಗೆ 500 ತಗೋಬೇಕು ಅಂದರೆ ನಾನು ನನ್ನ ಪ್ರಿಪ್ರೇಷನ್ಸು ಇಷ್ಟು ಈ ಥರ ಇದ್ದರೆ ಸಾಧ್ಯನಾ ನಾನು ಇಷ್ಟು ಸ್ಕೋರ್ ಮಾಡಲಿಕ್ಕೆ ಅನ್ನೋದು ಒಂದು ಪ್ರಶ್ನೆ ನಿಮ್ಮಲ್ಲಿ ಬಂದರೆ ಮಾತ್ರ ನೀವು ಆ ಟೈಮ್ ಟೇಬಲನ್ನು ಫಾಲೋ ಮಾಡ್ತೀರಾ. ಒಂದಿನ ನೀವು ಟೈಮ್ ಟೇಬಲ್ ಫಾಲೋ ಮಾಡಿ, ಆ್ಯಂಡ್ ಟೈಮ್ ಟೇಬಲ್ ಮಾಡಿದ ತಕ್ಷಣವೇ ಆ ಬುಕ್ಕಲ್ಲಿ ಮರ್ಚಿಬಿಟ್ಟು, ಬುಕ್ ಒಳಗೆ ಇಟ್ಬಿಟ್ಟು, ಬ್ಯಾಗಲ್ಲಿ ಇಟ್ಬಿಟ್ಟು ಮಲ್ಕೊಬಿಡೋದಲ್ಲ. ಆ ಟೈಮ್ ಟೇಬಲ್ ಮಾಡಿದ್ಮೇಲೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿರ್ಬೇಕು ಆ ಟೈಮ್ ಟೇಬಲ್. ಟೇಕ್ ಅ ಪ್ರಿಂಟ್ಔಟ್, ಪೇಸ್ಟ್ ಇಟ್ ಇನ್ ಯುವರ್ ರೂಮ್. ನೀವು ಎಲ್ಲಿ ಹೋಗ್ತೀರಾ ಅದರಲ್ಲಿ ಒಂದು 2 to 3 ಪ್ರಿಂಟ್ಔಟ್ಸ್ ತೊಗೊಳ್ಳಿ. TV ನೋಡ್ತೀರ ನೀವು ಜಾಸ್ತಿ, TV ಪಕ್ಕದಲ್ಲಿ ಟೈಮ್ ಟೇಬಲ್ ಹಾಕಿರಿ. ನೀವು ಜಾಸ್ತಿ ಫೋನ್ ನೋಡ್ತಿದ್ದೀರಾ ಅಂದರೆ ಫೋನಲ್ಲಿರೋ ವಾಲ್ಪೇಪರಲ್ಲೂ ಕೂಡ ಆ ಟೈಮ್ ಟೇಬಲ್ ಇರಲಿ, ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಆ್ಯಂಡ್ ಆ ಇನ್ನೊಂದು ಟೈಮ್ ಟೇಬಲ್ ನಿಮ್ಮ ಡೋರ್ ಮೇಲೆ ಹಾಕಿರಿ. ಯಾವಾಗೆಲ್ಲ ನೀವು ಆಚೆ ಹೋಗ್ತೀರಾ ಬರ್ತಿರ್ತೀರ, ಆ ಟೈಮ್ ಟೇಬಲ್ ನಿಮ್ಮ ಕಣ್ಣಿಗೆ ಕಾಣಿಸ್ತಿರ್ಬೇಕು. ಆ ಟೈಮ್ ಟೇಬಲ್ ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾಗ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಮನ್ಸಲ್ಲಿ ಬರುತ್ತೆ, ಡೈಲಿ ನಾನು ಬರ್ತಿದ್ದೀನಿ, ಹೋಗ್ತಾ ಇದ್ದೀನಿ, ಈ ಟೈಮ್ ಟೇಬಲನ್ನು ಫಾಲೋನೇ ಮಾಡ್ತಿಲ್ವಲ್ಲ ಅಂತ ನಿಮಗೆ ಗಿಲ್ಟ್ ಫೀಲ್ ಆಗುತ್ತೆ. ಒನ್ ಡೇ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸುಮ್ಮನೆ ಆದರೂ ಕೂತ್ಕೊಂಡು ಬುಕ್ಸ್ ಓಪನ್ ಮಾಡ್ತೀರಾ. ಒನ್ಸ್ ನೀವು ಕೂತ್ಕೊಂಡು ಬುಕ್ಸ್ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅವತ್ತಿಂದ ನಿಮ್ಮ ಸ್ಟಡಿ ಸ್ಟಾರ್ಟ್ ಆಯಿತು ಅಂತ. ನೀವು ಅವತ್ತು ಓದಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಕೂತ್ಕೊಂಡು ಬುಕ್ಸ್ ಓಪನ್ ಮಾಡಿ ಒಂದಿನ. ಸೆಕೆಂಡ್ ಡೇನು ಅದೇ ಮಾಡಿ. ಥರ್ಡ್ ಡೇನು ಮತ್ತೆ ಗಿಲ್ಟ್ ಫೀಲ್ ಆಗುತ್ತೆ, ಏನಪ್ಪ ಏನೂ ಗೊತ್ತಿಲ್ಲ, ಸುಮ್ಮನೆ ನಾನು ಬುಕ್ ಓಪನ್ ಮಾಡ್ತಿದ್ದೀನಿ ಅಂತ. ಸೊ ಥರ್ಡ್ ಡೇಯಿಂದ ನೀವು ಏನು ಮಾಡ್ತೀರಾ ಅಂದರೆ, ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದಿಸ್ ಈಸ್ ಹ್ಯೂಮನ್ ಸೈಕಾಲಜಿ. ನೆಕ್ಸ್ಟ್, ಈಗ ನಿಮ್ಮ ಟೈಮ್ ಟೇಬಲ್ ರೆಡಿ ಆಯಿತು ಅಂತ ಅಂದ್ಕೊಳ್ಳಿ. ನಾನು ತುಂಬ ಸ್ಟೂಡೆಂಟ್ಸ್ಗೆ ಟೈಮ್ ಟೇಬಲ್ ಕೂಡ ಮಾಡಿಕೊಟ್ಟಿದ್ದೀನಿ. ನಿಮಗೂ ಕೂಡ ಟೈಮ್ ಟೇಬಲ್ ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ ಆ್ಯಂಡ್ ಲೆಟ್ ಮಿ ನೋ. ಆ್ಯಂಡ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವು ಇದ್ದೀರಾ ಅಂದರೆ ಆ ಲಿಂಕ್, ವಾಟ್ಸಪ್ ಗ್ರೂಪದ್ದು ಲಿಂಕ್ ಇಲ್ಲಿ ಬಯೋಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಜಾಯಿನ್ ಟು ಮೈ ವಾಟ್ಸಪ್ ಗ್ರೂಪ್, ದಟ್ ಈಸ್ ಮೈಂಡ್ಫುಲ್ ರಿಸೋರ್ಸಸ್. ಈ ಮೈಂಡ್ಫುಲ್ ರಿಸೋರ್ಸಸ್ ಅನ್ನೋದು ವಾಟ್ಸಪ್ ಗ್ರೂಪಲ್ಲಿ ನಾನು ಕ್ವಶನ್ ಪೇಪರ್ಸ್ ಹಾಕ್ತಿರ್ತೀನಿ, ಓಲ್ಡ್ ಕ್ವಶನ್ ಪೇಪರ್ಸು, ಮತ್ತು ಡೈಲಿ ಪ್ರಾಕ್ಟೀಸ್ ಕ್ವಶನ್ಸು ಕೂಡ. ಯಾವಾಗ ಎಕ್ಸಾಮ್ ಹತ್ತಿರ ಬರ್ತಿರುತ್ತೆ ಆವಾಗ ಡೈಲಿ ಕ್ವಶನ್ ಪೇಪರ್ಸು, ಸ್ಯಾಂಪಲ್ ಪೇಪರ್ಸನ್ನು ಕೂಡ ನಾನು ಈ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಸೊ ಖಂಡಿತ ಜಾಯಿನ್ ಟು ದಿಸ್ ವಾಟ್ಸಪ್ ಗ್ರೂಪ್, ದಟ್ ಈಸ್ ಮೈಂಡ್ಫುಲ್ ರಿಸೋರ್ಸಸ್ ಅಂತ. ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ ಹೇಳಿ, ಈ ಲಿಂಕ್ ಮುಖಾಂತರ ಅವರನ್ನು ಜಾಯಿನ್ ಮಾಡಿಸಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಈಗ ಟೈಮ್ ಟೇಬಲ್ ರೆಡಿ ಆಯಿತು ಸರ್, ಎಲ್ಲ ಆಯಿತು, ಓದೋದು ಹೇಗೆ, ಸ್ಟಡಿ ಮಾಡೋದು ಹೇಗೆ ಅಂತ. ಸೊ ಟೈಮ್ ಟೇಬಲ್ ನೀವು ಯಾವಾಗ ರೆಡಿ ಮಾಡ್ತೀರಾ, ಇದರಲ್ಲಿ ಮಾರ್ನಿಂಗ್ 1/2 hour ನಿಮ್ಮ ಟೈಮಿಂಗ್ಸ್ ಏನಿರಬೇಕು ಅಂದರೆ, ನೀವು ಏನು ನೆನ್ನೆ ಓದಿರ್ತೀರ ಅಥವಾ ಪ್ರಾಕ್ಟೀಸ್ ಮಾಡಿರ್ತೀರ ಕಂಪ್ಲೀಟ್ ಬರೆಯುವಂಥದ್ದು, ಪ್ರಾಕ್ಟೀಸ್ ಮಾಡೋವಂಥದ್ದು ಅದೇ ಇರಬೇಕು ಇದರಲ್ಲಿ. ಅಂದರೆ 5 to 5:30 ಇಫ್ ಇನ್ ಕೇಸ್ 1/2 hour ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ಏನು ಮಾಡಬೇಕು, ಯು ಶುಡ್ ಟೇಕ್ ಅ ಡ್ರಿಂಕ್, ಕಾಫಿ, ಟೀ, ಆರ್ ಏನೂ ನನಗೆ ಅಭ್ಯಾಸ ಇಲ್ಲ ಅಂದರೆ ಸರ್ ಅಟ್ಲೀಸ್ಟ್ ಡ್ರಿಂಕ್ ಸಮ್ ಹಾಟ್ ವಾಟರ್. ಏನು ಕೇಳ್ತಿದ್ದೀನಿ ಅಂದರೆ, ವೆನ್ ಯು ಡ್ರಿಂಕ್ ಸಮ್ ಹಾಟ್ ವಾಟರ್ ಆರ್ ಸಮಥಿಂಗ್, ವೆನ್ ಸಮಥಿಂಗ್ ಗೋಸ್ ಇನ್ಸೈಡ್ ಯುವರ್ ಬಾಡಿ ಆ್ಯಂಡ್ ಸಮಥಿಂಗ್ ಗೋಸ್ ಇನ್ಸೈಡ್ ಯುವರ್ ಮೈಂಡ್ ಟು. ಇದು ಹ್ಯೂಮನ್ ಸೈಕಾಲಜಿ. ಅರ್ಥ ಆಗ್ತಿದೆಯಾ? ಸೊ ನೀವು ಯಾವಾಗ ಸ್ವಲ್ಪ ಏನಾದರೂ ಹೊಟ್ಟೆ ಒಳಗೆ ಹೋಗುತ್ತೆ ಆವಾಗ ತಲೆ ಒಳಗೂ ಕೂಡ ಹೋಗೋಕ್ಕೆ ಸಾಧ್ಯ. ಸೊ ಅವಾಗ ಸ್ವಲ್ಪ ತಿನ್ಬಿಟ್ಟು ಓದಕ್ಕೆ ಕೂತ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಏನಾದರೂ ಒಂದು ನಿಮ್ಮ ಹತ್ರ ಏನಿರುತ್ತೆ ಅಲ್ಲ, ಡ್ರೈ ಫ್ರೂಟ್ಸ್ ಇರುತ್ತೆ, ಡ್ರೈ ಫ್ರೂಟ್ಸ್, ಇಲ್ಲಾಂದರೆ ನೀರಿದ್ದರೆ ನೀರು ಕುಡಿದ್ರೆ ಸಾಕು, ಪರವಾಗಿಲ್ಲ. ಓಕೆನಾ? ಬಿಸಿ ನೀರು ಕುಡಿದ್ರೆ ನಿಮ್ಮ ಬಾಡಿ ಎಲ್ಲ ಫ್ರೀ ಆಗುತ್ತೆ. ದೆನ್ ಯು ಸ್ಟಾರ್ಟ್ ರೀಡಿಂಗ್.
ಕಷ್ಟ ಆಗ್ಬೋದು ಸ್ಟಾರ್ಟಿಂಗಲ್ಲಿ ಎದ್ದೊಳೋದು ಮಾರ್ನಿಂಗ್, ಬಟ್ ಒನ್ಸ್ ಯು ಮೇಕ್ ಅ ರೂಲ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಯು ಅಬೈಡ್ ಟು ದಟ್ ರೂಲ್ಸ್ ಆಫ್ ಯುವರ್ಸ್ ವಾಟ್ ಯು ಹ್ಯಾವ್ ಮೇಡ್, ಇಟ್ ವಿಲ್ ಬಿಕಮ್ ಈಸಿ ಫಾರ್ ಯು ಟು ಫಾಲೋ ದ ಟೈಮ್ ಟೇಬಲ್. 5 to 5:30 ನೀವೇನು ಮಾಡಬೇಕು, ಒಂದು ಸಪ್ರೇಟ್ 200 ಪೇಜ್ದು ಅನ್ರೂಲ್ಡ್ ಬುಕ್ಕನ್ನು ಇಟ್ಬಿಡ್ಬೇಕು. ಏನು ಮಾಡಬೇಕು, 200 ಪೇಜ್ದು ಯು ಹ್ಯಾವ್ ಟು ಕೀಪ್ ಸಪ್ರೇಟ್ 200 ಪೇಜ್ ಅನ್ರೂಲ್ಡ್ ಬುಕ್. ಇದೇನು ಮಾಡಬೇಕು ಅಂದರೆ ಈ ಬುಕ್ಕಲ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ 5 to 5:30 ನೀವೇನು ಮಾಡಬೇಕು ಅಂದರೆ ನೆನ್ನೆ ಏನು ಓದಿದ್ರಿ ಎಲ್ಲ ಬರಿಬೇಕು. ಡೇಟ್ ಹಾಕಬೇಕು, ಡೇ ಹಾಕಬೇಕು, ಒಂದು ಲೈನ್ ಹಾಕಬೇಕು. ಯು ಶುಡ್ ನಾಟ್ ಸಿ ಈವನ್ ಅ ಸಿಂಗಲ್ ಕ್ವಶನ್ನು ನೋಡಬಾರ್ದು, ಏನೂ ನೋಡಬಾರ್ದು. ನಿಮ್ಮ ತಲೆಯಲ್ಲಿ ಏನೇನಿದೆ ಎಲ್ಲ ಬರಿಬೇಕು. ಎಷ್ಟು ಸಬ್ಜೆಕ್ಟ್ಸ್ ಓದಿದ್ರೆ ಎಲ್ಲ ಬರೀಬೇಕು. ಇಫ್ ಇನ್ ಕೇಸ್ ಇಂಗ್ಲೀಷಿಂದ ಸ್ಟಾರ್ಟ್ ಮಾಡಿದರೆ ಇಂಗ್ಲೀಷ್ ಬರೆದಿರಬೇಕು, ಇಂಗ್ಲೀಷ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದರೆ ಇಂಗ್ಲೀಷ್ ಬರೆದಿರಬೇಕು, ಮ್ಯಾಥ್ಸ್ ಇದ್ದರೆ ಮ್ಯಾಥ್ಸ್ ಬರೆದಿರಬೇಕು, ಫಾರ್ಮುಲಾ ಕ್ವಶನ್ಸ್ ಏನೆಲ್ಲ ಟಾಪಿಕ್ಸ್ ಮೈಂಡಲ್ಲಿ ಬರುತ್ತೆ ಎಲ್ಲ ಬರೆದಿರ್ಬೇಕು ಅಷ್ಟೇ. ನೆಕ್ಸ್ಟ್ ಡೇನು ಮತ್ತೆ ಅದೇ ಮಾಡಬೇಕು. ನೆನೆ ಏನು ಓದಿದ್ರೆ ರೀಕಾಲ್ ಮಾಡಬೇಕು, ಬರಿಬೇಕು, ರೀಕಾಲ್ ಮಾಡಬೇಕು, ಬರಿಬೇಕು. ಎಷ್ಟು ರೀಕಾಲ್ ಆಗ್ತಾ ಇದೆ ಅಷ್ಟು ಬರಿತಾ ಇರಬೇಕು. ಏನಕ್ಕೆ ಇದನ್ನು ಮಾಡಬೇಕು ಅಂದರೆ ನೋಡಿ, ತುಂಬ ಮಕ್ಕಳು ಆನ್ಸರ್ಸನ್ನು ಬೈಹಟ್ ಮಾಡಿರ್ತೀರ. ಆನ್ಸರ್ಸ್ ಎಲ್ಲ ಗೊತ್ತಿರುತ್ತೆ, ಬಟ್ ಕ್ವಶನ್ಸ್ ನೀವು ಓದುವಾಗ ನಿಮಗೆ ಇದೇ ಆನ್ಸರ್ ಬರೀಬೇಕು ಅಂತ ಗೊತ್ತಿರಲ್ಲ. ರೀಸೆಂಟ್ಲಿ ಮೊನ್ನೆ ಸೋಷಿಯಲ್ ಎಕ್ಸಾಮ್ ನಡೆದಾಗ, ಮಿಡ್ ಟರ್ಮ್ ಎಕ್ಸಾಮ್, ತುಂಬ ಮಕ್ಕಳಿಗೆ ಇದ್ರ ಡೌಟ್ ಬಂದಿರುತ್ತೆ ದಟ್ ಅವ್ರಿಗೆಲ್ಲ ಆನ್ಸರ್ಸ್ ಗೊತ್ತು, ಬಟ್ ಕ್ವಶನ್ಸ್ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಯಾವ ಕ್ವಶನ್ಗೆ ಯಾವ್ದು ಆನ್ಸರ್ ಬರೀಬೇಕು ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ಎಲ್ಲ ಓದಿದ್ದಾರೆ, ಕ್ವಶನ್ಸೇ ಓದಿಲ್ಲ ಅವರು. ಅದಕ್ಕೆ ನೀವು ಯಾವಾಗ ಏನು ಕ್ವಶನ್ಸ್ ಇಲ್ಲದೆ ಆನ್ಸರ್ ಬರೀತಿರಲ್ಲ, ಅವಾಗ ನಿಮಗೆ ನಿಮ್ಮ ಮೈಂಡಲ್ಲಿ ಇರುತ್ತೆ, ಎಸ್ ನಾನು ಆನ್ಸರ್ ಬರೀತಿರೋದು ಈ ಕ್ವಶನ್ಗೆ, ನಾನು ಈ ಆನ್ಸರ್ ಬರೀತಿರೋದು ಈ ಕ್ವಶನ್ಗೆ. ಆ ಕ್ವಶನ್ ಬರೆಯೋದಲ್ಲಿ ನೆಸೆಸಿಟಿ ಇಲ್ಲ, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಟ್ಟಿರಬೇಕು. ಅದಾದಮೇಲೆ ರೆಗ್ಯುಲರ್ ನಿಮ್ಮ ಸ್ಕೂಲ್ ಇರುತ್ತೆ, ಹಾಕೋತೀರಾ, ನೀವು ಫ್ರೆಶ್ ಅಪ್ ಆಗ್ತೀರಾ, ಕಾಲೇಜ್ ಅವ್ರ ಸ್ಕೂಲ್ಗೆ ಹೋಗ್ತೀರಾ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಬಂದ ಮೇಲೆ ನೀವೇನು ಮಾಡ್ತೀರಾ ಅಂದರೆ ಕೂತ್ಕೊಂಡು ಸಂಜೆ 6:30 or 7 o'clock ಮತ್ತೆ ಕೂತ್ಕೊಂಡಾಗ ಮತ್ತೆ ಒಂದು 2 hours ಓದ್ತೀರಾ, ಮತ್ತೆ ಗ್ಯಾಪ್ ತಗೋತೀರಾ, ಮತ್ತೆ ಒಂದು 2 hours ಓದ್ತೀರಾ. ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಹೇಗಿರಬೇಕು ಅಂದರೆ ಅಟ್ಲೀಸ್ಟ್ ಪರ್ ಡೇ ಯು ಶುಡ್ ಇಟ್ 5 hours. 5 hours ಇದು ಓದಿರಬೇಕು, 1 hour ಬರೀಬೇಕು, 6 hours ಇದು. ಈ ಥರ ಶೆಡ್ಯೂಲ್ ಡಿವೈಡ್ ಮಾಡಿಕೊಂಡು ಯು ಶುಡ್ ಮೇಕ್ ಯುವರ್ ಸೆಲ್ಫ್ ಟೈಮ್ ಟೇಬಲ್ ಆ್ಯಂಡ್ ಪ್ರಾಕ್ಟೀಸ್ ಫಾರ್ ಯುವರ್ ಎಕ್ಸಾಮ್. 3 months ಇದೆ, ಟಾಪಿಕ್ ವೈಸ್ ಕಲಿಬೇಕು. ಸರ್ ಯಾವ ಥರ ಓದಬೇಕು ಸರ್ ಟಾಪಿಕ್ ವೈಸ್ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಲೆಸನ್ನಲ್ಲಿ ನಾನೇನಾದರೂ ರಿಯಲ್ ನಂಬರ್ಸ್ ಅಂತ ತಗೊಂಡೆ, ಮ್ಯಾಥಮೆಟಿಕ್ಸ್ದು ಫಸ್ಟ್ ಚಾಪ್ಟರ್ ದಟ್ ಈಸ್ ರಿಯಲ್ ನಂಬರ್ಸ್ ಅಂತ ನಾನು ತಗೊಂಡೆ. ಸೊ ಈ ಲೆಸನ್ನಲ್ಲಿ ಏನೆಲ್ಲ ಟಾಪಿಕ್ಸ್ ಬರುತ್ತೆ ಅದನ್ನು ನಾನು ಫಸ್ಟ್ ಲಿಸ್ಟ್ ಮಾಡ್ಕೋಬೇಕು. ಈ ಲೆಸನ್ನಲ್ಲಿ ಈ ಟಾಪಿಕ್ಸ್ ಬರುತ್ತೆ. ಫಸ್ಟ್ ರಿಯಲ್ ನಂಬರ್ಸ್ ಅಂದರೆ ವಾಟ್ ಆರ್ ದ ಟೈಪ್ಸ್ ಆಫ್ ನಂಬರ್ಸ್ ಅಂದರೆ ಏನು, ಯಾವ್ದು ಬರುತ್ತೆ, ಪ್ರೈಮ್ ಫ್ಯಾಕ್ಟರೈಸೇಷನ್, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ನೆಕ್ಸ್ಟ್ ಏನು, ಅದಾದಮೇಲೆ ಬರುವಂಥದ್ದು HCF ಆ್ಯಂಡ್ LCM, ರಿಲೇಷನ್ಶಿಪ್ ಬಿಟ್ವೀನ್ HCF ಆ್ಯಂಡ್ LCM, √2 and √3 ಇರ್ಯಾಷನಲ್, ದೆನ್ 3 + √5, 2 + √5, 2 - √3 ಇರ್ಯಾಷನಲ್. ಈ ಟೈಪ್ ಇಷ್ಟು 4 to 5 ಪಾಯಿಂಟ್ಸ್ ಬಂದರೆ ಇಷ್ಟೇ ರಿಯಲ್ ನಂಬರ್ಸಲ್ಲಿ, ಇಷ್ಟೇ. ಇದು ಬಿಟ್ಟರೆ ಬೇರೆ ಏನೂ ಬರಲ್ಲ. ಸೊ ನೀವು ಇಷ್ಟರಲ್ಲಿ ಪರ್ಫೆಕ್ಟ್ ಆಗಿದ್ರೆ ಟಿಕ್ ಮಾರ್ಕ್ ಹಾಕೋಬೇಕು. ಸರ್ ನಾನು ಎಲ್ಲದರಲ್ಲಿ ಪರ್ಫೆಕ್ಟ್ ಇದ್ದೀನಿ, ಟಿಕ್ 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 ಟಿಕ್, ಓಕೆ ಡನ್. ಸೊ ಯು ಆರ್ ಪರ್ಫೆಕ್ಟ್ ಇನ್ ದಿಸ್ ರಿಯಲ್ ನಂಬರ್. ಮತ್ತೆ ನೀವು ಕೂತ್ಕೊಂಡು ರಿಯಲ್ ನಂಬರ್ಸ್ ಓದೋದು ನೆಸೆಸಿಟಿ ಇಲ್ಲ, ಅದನ್ನು ಜಸ್ಟ್ ರಿವೈಸ್ ಮಾಡಿದ್ರೆ ಸಾಕು. 10 minutes 5 minutes ರಿವೈಸ್ ಮಾಡಿದ್ರೆ, ಪೇಜಸ್ ಟರ್ನ್ ಮಾಡಿ ನೋಡಿದ್ರೆ ಸಾಕು, ದಟ್ ಈಸ್ ರಿವಿಷನ್, ಸಾಕು ಅಷ್ಟೇ. ಅದೇ ರೀತಿಯಲ್ಲಿ ಎಲ್ಲ ಲೆಸನ್ಸ್ಗೂ ನೀವು ಮಾಡಬೇಕು. ಟಾಪಿಕ್ಸ್ ಬರ್ದಿರಬೇಕು, ಟಿಕ್ ಮಾರ್ಕ್ ಮಾಡಬೇಕು. ಯಾವುದು ಡೌಟ್ ಇದೆ ಅದನ್ನು ಟಿಕ್ ಮಾರ್ಕ್ ಹಾಕಬಾರ್ದು, ಡಾಟ್ ಇಟ್ಕೊಂಡು ಇಟ್ಟಿರಬೇಕು. ನೆಕ್ಸ್ಟ್ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಓದುವಾಗ. ಆವಾಗ ಮಾತ್ರ ನಿಮಗೆ ಆ ಟಾಪಿಕ್ ವೈಸ್ ನೀವು ಏನೇನು ಮಿಸ್ ಮಾಡಿದ್ದೀರಾ, ಏನೇನು ಕಲಿಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಒನ್ಸ್ ಯು ಕಂಪ್ಲೀಟ್ ಆಲ್ ದ ಲೆಸನ್ಸ್ ಲೈಕ್ ದಿಸ್, ಯಾವಾಗ ನೀವು ಎಲ್ಲ ಲೆಸನ್ಸ್ ಈ ಥರ ಮುಗಿಸಿದ ಮೇಲೆ ಎವ್ರಿ ಸಂಡೇ ಯು ಶುಡ್ ಟೇಕ್ ಅ ಟೆಸ್ಟ್ ಆಫ್ ಯುವರ್ ಸೆಲ್ಫ್. ನಿಮಗೆ ಹಲವಾರು ಕ್ವಶನ್ ಪೇಪರ್ಸು ಬೋರ್ಡಲ್ಲಿ ಸಿಗುತ್ತೆ, ಸ್ಯಾಂಪಲ್ ಪೇಪರ್ಸ್ ಸಿಗುತ್ತೆ, ಮಾಡೆಲ್ ಪೇಪರ್ಸ್ ಸಿಗುತ್ತೆ. ನೀವು ವೆಬ್ಸೈಟ್ಸ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ನಿಮಗೆ ಡೌನ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಇಫ್ ಯು ಆರ್ ಇನ್ ಮೈ ವಾಟ್ಸಪ್ ಗ್ರೂಪ್, ದಟ್ ಈಸ್ ಅ ಪಬ್ಲಿಕ್ ಗ್ರೂಪಲ್ಲಿ ನೀವು ಆ್ಯಡ್ ಆಗಿದ್ದರೆ, ದಟ್ ಈಸ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ದಟ್ ಈಸ್ ಹೋಲ್ ಆ್ಯಂಡ್ ಸೋಲ್ ದ ಇಂಟೆನ್ಷನ್ ಆಫ್ ಮೇಕಿಂಗ್ ದ ಗ್ರೂಪ್ ಈಸ್ ಟು ಪುಟ್ ದ ಕ್ವಶನ್ ಪೇಪರ್ ಕಂಟೆಂಟ್ ಆ್ಯಂಡ್ ಮೇಕ್ ದಮ್ ಸ್ಟೂಡೆಂಟ್ ರೆಡಿ. ಸೊ ಎವ್ರಿ ಸಂಡೇ ನಾನು ಒಂದು ಕ್ವಶನ್ ಪೇಪರ್ ಹಾಕ್ತೀನಿ, ಆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ರೆ ಸಾಕು. ಇಫ್ ಯು ಆರ್ ಪರ್ಫೆಕ್ಟ್ ಇನ್ ದಟ್ ಕ್ವಶನ್ ಪೇಪರ್, ದೆನ್ ಈವ್ನಿಂಗಲ್ಲಿ ಕೂತ್ಕೊಂಡು ಆ ಕ್ವಶನ್ ಪೇಪರ್ಗೆ ಏನು ಆನ್ಸರ್ ಬರೆದಿರ್ತೀರ ಆ ಇವ್ಯಾಲ್ಯೂಯೇಷನನ್ನು ನೀವೇ ಮಾಡಬೇಕು, ನೀವೇ ಕರೆಕ್ಷನ್ ಮಾಡಬೇಕು. ಎಷ್ಟು ಕರೆಕ್ಟ್ ಇದೆ ಎಷ್ಟು ತಪ್ಪಿದೆ ಅಂತಲೂ ಕೂಡ ನೀವೇ ಜಡ್ಜ್ ಮಾಡಬೇಕು. ಆ್ಯಂಡ್ ಮಾರ್ಕ್ಸು ಕೂಡ ನೋಟ್ ಡೌನ್ ಮಾಡ್ಕೋಬೇಕು. ಎಷ್ಟು ನಾನು ಇಲ್ಲಿ ಇಷ್ಟು ಕರೆಕ್ಟ್ ಮಾಡಿದ್ದೀನಿ, ಇಷ್ಟು ತಪ್ಪು ಮಾಡಿದ್ದೀನಿ ಅಂತ ನೀವು ಅಲ್ಲಿ ಫಿಗರ್ ಔಟ್ ಮಾಡ್ಕೋತೀರ. ಆ್ಯಂಡ್ ಎವ್ರಿ ವೀಕ್ ನಿಮ್ಮ ಪರ್ಫಾರ್ಮೆನ್ಸ್ ಗ್ರಾಫ್ ನೀವು ನೋಡ್ತಿರ್ಬೇಕು. ನನ್ನ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆಯಾ, ಅಥವಾ ಕಾನ್ಸ್ಟೆಂಟ್ ಅಲ್ಲೇ ಇದ್ದೀನ ನಾನು ಅಂತ. ನಾನು ಅಲ್ಲೇ ಕಾನ್ಸ್ಟೆಂಟಲ್ಲಿದ್ದೀನಿ, ನನ್ನ ಮಾರ್ಕ್ಸ್ ಇಂಪ್ರೂವ್ ಆಗ್ತಾ ಇಲ್ಲ ಅಂದಾಗ ಯು ಶುಡ್ ಅಗೇನ್ ಪುಟ್ ಸಮ್ ಎಫರ್ಟ್ಸ್, ರೀಶೆಡ್ಯೂಲ್ ದ ಟೈಮ್ ಟೇಬಲ್,
give some more time for your studies, then you should plan accordingly. ಮಿನಿಮಮ್ 5 ಅವರ್ಸ್ ಅಷ್ಟು ನಿದ್ದೆ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ಹೆಲ್ತಿಯಾಗಿರ್ತೀರ. ಮಿನಿಮಮ್ ಆಫ್ 5 ಅವರ್ಸ್ ಸ್ಲೀಪ್ ಈಸ್ ಎನಫ್. ಆ್ಯಂಡ್ ನೀವು ಈ 3 ತಿಂಗಳು 5 ಅವರ್ಸ್ ಸ್ಲೀಪ್ ಮಾಡಿದ್ರೆ ಸಾಕು, ಏನು ತಲೆನೋವು ಬರಲ್ಲ, ಪ್ರಾಬ್ಲಮ್ಮು ಕೂಡ ಆಗಲ್ಲ. ಆ್ಯಂಡ್ ನಿಮ್ಗೆ ಯಾವಾಗ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಟೇಕ್ ಅ 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ನ್ಯಾಪ್ ಅಲ್ಲ, ನ್ಯಾಪ್ ಅಂದರೆ ಒಂದು ಅರ್ಧ ಗಂಟೆ ಮಲಗಿಬಿಟ್ಟು ಮತ್ತೆ ಎದ್ದೊಳ್ಳಿ, ಮತ್ತೆ ಕೂತ್ಕೊಳ್ಳಿ ಓದೋಕ್ಕೆ. ಸೊ ಈ ಥರ ಮಾಡಿದಾಗ ಖಂಡಿತ ನಿಮ್ಮ ರಿಸಲ್ಟು ಚೆನ್ನಾಗಿ ಬರುತ್ತೆ. ಯು ಆರ್ ಗೋಯಿಂಗ್ ಟು ಸ್ಕೋರ್ ಔಟ್ ಆಫ್ ಮಾರ್ಕ್ಸ್ ಇನ್ ದ ಸಬ್ಜೆಕ್ಟ್ಸ್ ವಿಚ್ ಯು ಆರ್ ವಿಲ್ಲಿಂಗ್ ಟು ಡೂ. ಆ್ಯಂಡ್ ಖಂಡಿತ ಈ ಫಾರ್ಮುಲಾನು ನೀವು ಫಾಲೋ ಮಾಡಿ, ನಿಮ್ಮ ಒಳ್ಳೆ ಮಾರ್ಕ್ಸು ಪರ್ಸೆಂಟೇಜ್ ಬರುತ್ತೆ. ಮತ್ತು ಇನ್ನೂ ಏನೆಲ್ಲ ನಿಮಗೆ ಡೌಟ್ಸ್ ಇದ್ರೂ ಕೂಡ ಖಂಡಿತ ಈ ವಿಡಿಯೋ ಅಲ್ಲಿ ಕಮೆಂಟ್ ಹಾಕಿ, ನಿಮ್ಗೇನು ಅರ್ಥ ಆಗಿಲ್ಲ ಅಥವಾ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ನಿಮಗೆ ಆ ಟಾಪಿಕ್ ಬಗ್ಗೆ ಸಜೆಷನ್ಸ್ ಕೂಡ ನಾನು ಖಂಡಿತ ಕೊಡ್ತೀನಿ. ಯಾವ ಟಾಪಿಕ್ಸ್ ವಿಚಾರದಲ್ಲಿ ನಾನು ಮಾತಾಡಬೇಕು, ಯಾವ ಪೇಪರ್ಸ್ ವಿಚಾರದಲ್ಲಿ ನಾನು ಮಾತಾಡಬೇಕು ಅಂತ ನೀವು ಎಲ್ಲರೂ ಕೂಡ ಈ ವಿಡಿಯೋ ಕಮೆಂಟ್ ಹಾಕಿದ್ರೆ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋಸಲ್ಲಿ ಆ ಟಾಪಿಕ್ಸ್ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಬಿಕಾಸ್ ಅವರು ಕೂಡ ಒಳ್ಳೆ ಪರ್ಸೆಂಟೇಜ್, ಒಳ್ಳೆ ಮಾರ್ಕ್ಸ್ ತೆಗೀಲಿ, ಅವರು ಕೂಡ ಸೆಲ್ಫ್ ಸ್ಟಡಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ ಆ್ಯಂಡ್ ಎಕ್ಸಾಮ್ ಪ್ರಿಪೇರ್ ಆಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಐ ಆಮ್ ವಿಶಿಂಗ್ ಯು ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಡೋಂಟ್ ವೇಸ್ಟ್ ದ ಟೈಮ್ ಈಸ್ ವೆರಿ ಪ್ರೀಶಿಯಸ್ ಆ್ಯಂಡ್ ಯು ಹ್ಯಾವ್ ವೆರಿ ಲೆಸ್ ಟೈಮ್ ಫಾರ್ ಇಟ್. ಆ್ಯಂಡ್ ಡಿಮೋಟಿವೇಟ್ ಆಗಕ್ಕೆ ಹೋಗಬೇಡಿ, ಸ್ಟೇ ಪಾಸಿಟಿವ್, ಆಲ್ವೇಸ್ ಡೂ ದ ಬೆಸ್ಟ್, ಟ್ರೈ ಅಂಟಿಲ್ ಯು ಆರ್ ಪರ್ಫೆಕ್ಟ್. ಎಲ್ಲಿವರೆಗೂ ಟ್ರೈ ಮಾಡಬೇಕು ಅಂದರೆ ಎಲ್ಲಿವರೆಗೂ ನೀವು ಪರ್ಫೆಕ್ಟ್ ಆಗಲ್ಲ ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ಟ್ರೈ ಮಾಡ್ತಾನೆ ಇರಬೇಕು. ಬಿಕಾಸ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಬರೀ ಪ್ರಾಕ್ಟೀಸ್ ಅಲ್ಲ, ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸು ಕೂಡ ಪರ್ಫೆಕ್ಟ್ ಇದ್ದರೆ ಮಾತ್ರ ನೀವು ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ, ನಿಮ್ಮ ಕೆಲಸ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ, ಆಮೇಲೆ ನೀವು ಕೂಡ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್.